ಶಾಸಕ ಮುನಿರತ್ನ ಪ್ರಕರಣದ ಹಿಂದೆ ಇದೆಯಾ ರಾಜಕಾರಣ? ಯಾವ ರೀತಿಯ ರಾಜಕಾರಣ ಇದೆ ಒಂದು ವೇಳೆ ಇದ್ದದ್ದೇ ಹೋದಾದ್ರೆ? ಯಾಕಂದ್ರೆ ನೋಡಿ, ಒಂದು ಆಡಿಯೋ ಮೊದಲು ಲೀಕ್ ಆಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗುತ್ತೆ. ಒಬ್ಬರು ಗುತ್ತಿಗೆದಾರ ಚೆಲುವರಾಜು ಹಾಗೂ ಮುನಿರತ್ನ ಅವರ ನಡುವೆ ನಡೆದಿದೆ ಎನ್ನಲಾದಂಥ ಸಂಭಾಷಣೆಯ ತುಣುಕದು. ಸೊ ಅದು ವೈರಲ್ ಆಗ್ತಿದ್ದ ಹಾಗೆ ಕೇಸು ದಾಖಲಾಗುತ್ತೆ. ಕೇಸ್ ದಾಖಲಾಗ್ತಿದ್ದ ಹಾಗೆ ಕರ್ನಾಟಕ ಹಾಗೂ ಆಂಧ್ರದ ಗಡಿ ಭಾಗದ ಪ್ರದೇಶದಲ್ಲಿ ಮುನಿರತ್ನ ಅವ್ರನ್ನ ಪೊಲೀಸರು ವಶಕ್ಕೆ ಪಡಿತಾರೆ. ಸೊ ಅವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ. ಏನೆಲ್ಲ ಆಗಿದೆ ನಿಮಗೆ ಗೊತ್ತು. ಹಾಗಾದ್ರೆ ಇಷ್ಟೆಲ್ಲ ಆಗಿದೆ ಅಂದ್ರೆ ಇದರ ಹಿಂದೆ ಇರೋ ರಾಜಕಾರಣ ಏನು? ಈಗ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆಗಿದೆ. ಪೊಲೀಸ್ ರಿಮ್ಯಾಂಡರ್ ಅಪ್ಲಿಕೇಶನ್ಲಿ ಅವರೇನು ನಮಗೆ ವಶಕ್ಕೆ ಬೇಕು, ಪೊಲೀಸ್ ಕಸ್ಟಡಿಗೆ ಬೇಕು ಅಂತ ಕೇಳಿರಲಿಲ್ಲ. ಆದರೆ ಕೋರ್ಟಲ್ಲಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಇವೆಲ್ಲವೂ ನಾವು ಮೇಲ್ನೋಟಕ್ಕೆ ಏನು ನೋಡ್ತಾ ಇದ್ದೀವಿ, ನೀವೇನು ಅಪ್ಡೇಟ್ಸ್ಗಳನ್ನ ಕೇಳ್ತಾ ಇದ್ದೀರಿ, ಎಲ್ಲವೂ ಕೂಡ ಕಾನೂನಾತ್ಮಕ ಪ್ರಕ್ರಿಯೆಗಳು. ಕಾನೂನಾತ್ಮಕವಾಗಿ ಏನಾಗ್ತಾ ಇದೆ ಅಂತ ಹೇಳಿ, ಕಾನೂನಿನ ಕಾರಣಕ್ಕೆ ಏನಾಗ್ತಾ ಇದೆ ಅಂತ. ಆದರೆ ರಾಜಕಾರಣಕ್ಕಾಗಿ ಏನಾಗ್ತಾ ಇದೆ? ಎಸ್, ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಮುನಿರತ್ನ ಪ್ರಕರಣ ಬಹಳಷ್ಟು ಕಾರಣಕ್ಕೆ ಬಹಳ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ. ಏನೆಲ್ಲ ಆಯಿತು ಅಂತ ನಾನು ಬ್ರೀಫ್ ಆಗಿ ಹೇಳಿದೆ ನಿಮಗೆ. ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಹಾಗಾದ್ರೆ ಇದರ ಹಿಂದೆ ಪಾಲಿಟಿಕ್ಸ್ ಇದೆಯಾ, ರಾಜಕೀಯ ಇದೆಯಾ? ನೋಡಿ, ಯಾವುದೇ ಒಬ್ಬ ರಾಜಕಾರಣಿ ಆತನ ಮೇಲೆ ಬೀಳುವಂಥ ಕೇಸು, ಅದರ ಪೂರ್ವ ಮತ್ತು ಉತ್ತರ ಎರಡೂ ಪ್ರಕ್ರಿಯೆಗಳಲ್ಲೂ ಕೂಡ ಕಂಡೋ ಕಾಣದೆಯೋ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ರಾಜಕೀಯ ಇದ್ದೇ ಇರುತ್ತೆ. ಒಂದು ವೇಳೆ ಇಲ್ಲ ಅಂದ್ರು, ಅದಾದ ನಂತರವಾದರೂ ಅದನ್ನ ರಾಜಕೀಯಕ್ಕೆ ಬಳಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾರೆ. ಯಾಕಂದ್ರೆ ಫೈನಲಿ ದೇ ಆರ್ ಆಲ್ ಪೊಲಿಟಿಷಿಯನ್ಸ್. ಅವ್ರು ಇರೋದೇ ಪಾಲಿಟಿಕ್ಸ್ ಮಾಡೋದಕ್ಕೆ. ಅವ್ರು ರಾಜಕಾರಣಿಗಳು ರಾಜಕಾರಣ ಮಾಡೋದಕ್ಕೆ ಇರೋದು. ಈ ಹಿಂದೆ ಮುನಿರತ್ನ ಅವರು ಕೂಡ ರಾಜಕೀಯ ಮಾಡಿರ್ತಾರೆ ಅಲ್ವಾ? ಅದೇ ಕಾರಣಕ್ಕಾಗಿ ಅದಕ್ಕೊಂದು ಪ್ರತಿಕ್ರಿಯೆ ಅಂತಲೋ, ಸೇಡು ಅಂತಲೋ, ಪ್ರತ್ಯುತ್ತರ ಅಂತಲೋ ಮತ್ತೊಂದು ಘಟನೆ ಆಗಿರುತ್ತೆ. ಅದೇ ಕಾರಣಕ್ಕಾಗಿ ಪ್ರತಿಕ್ರಿಯೆಗಳೂ ಕೂಡ ಬಂದಿರುತ್ತೆ. ಇತ್ತೀಚಿನ ಉದಾಹರಣೆ ನಾವು ನೋಡೋದಾದ್ರೆ ಏನಾಯ್ತು, ಕಳೆದ 2 ಚುನಾವಣೆಗಳನ್ನ ನಾವು ನೆನಪು ಮಾಡ್ಕೊಂಡ. ಒಂದು ಕರ್ನಾಟಕ ರಾಜ್ಯದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ, ಅದಾದ 1 ವರ್ಷಕ್ಕೆ ನಡೆದಂತ ಲೋಕಸಭಾ ಚುನಾವಣೆ. ವಿಧಾನಸಭಾ ಚುನಾವಣೆಯಲ್ಲಿ ಮುನಿರತ್ನ ವರ್ಸಸ್ ಕುಸುಮ ಹನುಮಂತರಾಯಪ್ಪ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಜಿದ್ದಿನ ಪೈಪೋಟಿ ನಡೀತು. ಎಂತ ಪೈಪೋಟಿ ಅಂದ್ರೆ, ಈ ಬಾರಿ ನಡೆದಂತಹ ಚುನಾವಣೆ ಈ ಹಿಂದೆ ಕಂಡು ಕೇಳರಿಯದಂತಹ ಚುನಾವಣೆ. ಬಹಳ ಟಫ್ ಫೈಟ್ ಆಯ್ತು. ಬಹುಶಃ ಮುನಿರತ್ನ ಅವರಿಗೆ ಸಾಕು ಬೇಕನ್ನಿಸುವಷ್ಟು ಫೈಟ್ ಅನ್ನ ಒಬ್ಬಾಕೆ ಹೆಣ್ಣು ಮಗಳು ಕುಸುಮ ಹನುಮಂತರಾಯಪ್ಪ ಕೊಟ್ಟರು. ಕಡೆಗೆ ಕೆಲವು ಸಾವಿರ ಮತಗಳಲ್ಲಿ ಮುನಿರತ್ನ ಅವರು ಗೆದ್ರು. ದಟ್ಸ್ ಡಿಫರೆಂಟ್. ಹಿಂದೆ ಬೈ ಎಲೆಕ್ಷನ್ ಆದಾಗ ಆಗಲೂ ಮುನಿರತ್ನ ಅವರಿಗೆ ಕುಸುಮ ಅವರೇ ಕಾಂಪಿಟೇಟರ್ ಆಗಿದ್ರು. ಆದರೆ ಆಗ ಬಹಳ ದೊಡ್ಡ ಅಂತರದಲ್ಲಿ ಮುನಿರತ್ನ ಗೆದ್ದಿದ್ರು. ಆದರೆ ಜನರಲ್ ಎಲೆಕ್ಷನ್ ಹಾಗಾಗ್ಲಿಲ್ಲ. ಸೊ ಆವಾಗಿನಿಂದ ಆ ಪೈಪೋಟಿ ಅನ್ನೋದು, ಯಾಕಂದ್ರೆ ಕುಸುಮ ಹನುಮಂತರಾಯಪ್ಪ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ಯಾರು ಅಂದ್ರೆ ನಂಬರ್ 1 ಡಿ ಕೆ ಶಿವಕುಮಾರ್ ಅವರು. ಅವರು ಕೆಪಿಸಿಸಿಯ ಅಧ್ಯಕ್ಷರಾಗಿದ್ರು, ಅವರೇ ಬಿಫಾರ್ಮ್ ಕೊಟ್ಟಿದ್ದು. ಮತ್ತೊಂದು, ಯಾವ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಬರುತ್ತಲ್ಲ, ಆ ಲೋಕಸಭಾ ಕ್ಷೇತ್ರದ ಅಂದಿನ ಸಂಸದರು ಯಾರು? ಡಿ ಕೆ ಸುರೇಶ್ ಅವರು. ಸೊ ಅವರೇ ಮುತುವರ್ಜಿ ವಹಿಸಿ ಕ್ಯಾಂಡಿಡೇಟ್ ಮಾಡಿದ್ದು ಕುಸುಮ ಹನುಮಂತರಾಯಪ್ಪ ಅವ್ರನ್ನ. ಹಾಗೆ ಕ್ಯಾಂಡಿಡೇಟ್ ಆದವರು ಗೆದ್ದೇ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು, ಹಾಗಿತ್ತು ಅಲ್ಲಿ. ಬಟ್ ಮುನಿರತ್ನ ಅವರು ತಮ್ಮದೇ ಆದ ಹೋಲ್ಡ್ನ ಕಾರಣಕ್ಕಾಗಿ ಗೆದ್ರು. ಅಲ್ಲೊಂದು ಘರ್ಷಣೆ, ಅಲ್ಲೊಂದು ಸೇಡಿನ ತವಕ ಇತ್ತು. ಅದರ ಬೆನ್ನಿಗೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್, ಆಗ ಮುನಿರತ್ನ ಅವರು ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಬಲವಾಗಿ ಕೆಲಸ ಮಾಡಿದ್ರು. ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರು ಅನ್ನುವಂಥದ್ದು. ಅಂದ್ರೆ ಅವರು ಬಿಜೆಪಿ ಶಾಸಕರು, ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿ ಅಭ್ಯರ್ಥಿ. ಸಹಜವಾಗಿ ಮುನಿರತ್ನ ಅವರು ಡಾಕ್ಟರ್ ಮಂಜುನಾಥ್ ಅವರಿಗೆ ಕೆಲಸ ಮಾಡಿದ್ರು ಅನ್ನೋದು. ಆದರೆ ರಾಜಕಾರಣ ಹಂಗಾಗೋದಿಲ್ವಲ್ಲ. ರಾಜಕಾರಣ ನಡೆಯದೆ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ಗಳ ಮೇಲೆ. ಇಲ್ಲಿ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ಗಳನ್ನ ಮಾಡ್ಕೊಂಡು ಅವ್ನು ಸರ್ವೈವಲ್ ಆಗ್ತಾ ಹೋಗ್ತಿರ್ತಾನೆ.
ಯಾರು ಈ ಅಡ್ಜಸ್ಟ್ಮೆಂಟಿಗೆ ಹೋಗೋದಿಲ್ಲ, ಸ್ಟ್ರೈಟ್ ಪಾಲಿಟಿಕ್ಸ್ ಮಾಡ್ತಾನೆ, ಅವನ್ನ ಮೊದಲು ಮುಗಿಸ್ತಾರೆ. ಚಾಣಕ್ಯ ಒಂದು ಮಾತು ಹೇಳ್ತಾರೆ, ಯಾವ ಮರ ಬಹಳ ನೇರವಾಗಿರುತ್ತೋ ಅದನ್ನು ಮೊದಲು ಕಡಿತಾರೆ ಅಂತ ಹೇಳಿ. ಅದು ಅವ್ರು ಬೇರೆದೇ ವಿಚಾರಕ್ಕೆ ಹೇಳಿರ್ಬೋದು, ಅವ್ರು ಹೇಳಿರೋದು ಪ್ರಾಮಾಣಿಕತೆ ವಿಚಾರಕ್ಕೆ. ಯಾರು ಬಹಳ ಪ್ರಾಮಾಣಿಕವಾಗಿರ್ತಾರೋ ಅವ್ರು ಮೊದಲು ಮುಗಿಸ್ತಾರೆ, ಬಹಳ ನೇರವಾಗಿರುವಂತ ಮರವನ್ನ ಮೊದಲು ಕಡಿತಾರೆ ಅಂತಲಿ. ಇವರಿಗೂ ಪ್ರಾಮಾಣಿಕತೆಗೂ ಅದು ಅನ್ವಯ ಆಗೋದಿಲ್ಲ, ನಾ ಅನ್ವಯಿಸೋದು ಇಲ್ಲ. ಆದ್ರೆ ರಾಜಕಾರಣಕ್ಕೆ ಬಂದ್ರೆ ಇಲ್ಲಿ ಎಲ್ಲ 99% ಇಂಟರ್ನಲ್ ಅಡ್ಜಸ್ಟ್ಮೆಂಟ್ಗಳೇ. ಆದ್ರೆ ಒಂದೊಂದು ಸಂದರ್ಭದಲ್ಲಿ ನಾನೇನಾದ್ರೂ ಅಡ್ಜಸ್ಟ್ ಆಗ್ಬಿಟ್ರೆ ಮುಂದೆ ನನ್ನೇ ಮುಗಿಸ್ಬಿಡ್ತಾರೆ ಅನ್ನೋ ಕಾರಣಕ್ಕಾಗಿ ಕೆಲವರು ಅಡ್ಜಸ್ಟ್ ಆಗಲ್ಲ. ಹಾಗೆ ಅಡ್ಜಸ್ಟ್ ಆಗದೇ ಹೋದವರು ಈ ರೀತಿ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅದೇ ಆಯಿತು. ಅಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀಲಿಲ್ಲ, ಸ್ಟ್ರೈಟ್ ಫೈಟ್ ನಡೀತು. ಈಗ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇರ್ತಾರಲ್ಲ, ವಿ ಆರ್ ಸ್ಟ್ರೀಟ್ ಫೈಟರ್ಸ್, ಯಾವ ಅಡ್ಜಸ್ಟ್ಮೆಂಟು ಮಾಡ್ಕೊಳ್ಳಲ್ಲ, ನಾವೇನಿದ್ರು ಬೀದಿಯಲ್ಲಿ ಬಡದಾಡೋರು, ಸ್ಟ್ರೀಟ್ ಫೈಟರ್ಸ್ ಅಂತ ಹೇಳ್ತಿರ್ತಾರೆ. ಸೊ ಹಂಗೊಂದು ನಿಜವಾದ ಸ್ಟ್ರೀಟ್ ಫೈಟ್ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಯಿತು. ಕಡೆಗೆ ಫಲಿತಾಂಶ ಏನಾಯಿತು ಅನ್ನೋದು ನಿಮಗೆ ಗೊತ್ತಿದೆ. ಇವೆಲ್ಲವೂ ಕೂಡ ರಾಜಕಾರಣ ಏನೆಲ್ಲ ನಡೆದಿತ್ತು ಅನ್ನೋದನ್ನ ನಾ ಹೇಳಿದ್ದೀನಿ ಅಷ್ಟೇ. ಹಾಗಂತಲೇ ಅದಕ್ಕೂ ಈಗ ನಡೆದಿರೋದಕ್ಕೂ ಕನೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ. ಕನೆಕ್ಟ್ ಮಾಡ್ಕೊಳ್ಳೋದಿದ್ರೆ ನಿಮಗೆ ಬಿಟ್ಟದ್ದು, ನಿಮಗೆ ಅರ್ಥ ಆಗುತ್ತೆ. ಈಗಲೂ ಕೂಡ ನಾನು ಹೇಳ್ತೀನಿ ಕೇಳಿ. ಈಗ ಈ ಕಾನೂನಿನ ಪ್ರಕ್ರಿಯೆ ಎಲ್ಲ ನಡೀತಾ ಇದೆಯಲ್ಲ, ಇವತ್ತೇನಾಯ್ತು ಕೋರ್ಟಲ್ಲಿ, ನಾ ಹೇಳದ್ನಲ್ಲ, ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಮುನಿರತ್ನ ಅವ್ರನ್ನ. ಅವರು ಯಾವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ರು ಆಗಲೇ ಅವರು ವೈದ್ಯಕೀಯ ಹೇಳಿಕೆಯನ್ನು ಕೊಟ್ಟಿದ್ರು. ಏನಂತ, ನನಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ಹೇಳಿ. ಸೊ ಜಯದೇವಕ್ಕೆ ಹೋಗಿದ್ದು ಅದೇ ಕಾರಣಕ್ಕಾಗಿ. ಅದೆಲ್ಲ ಆದಮೇಲೆ ಈಗ ನಾಳೆ ಬೇಲ್ ಅಪ್ಲಿಕೇಶನ್ ಬರುತ್ತೆ, ನೋಡಬೇಕು. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈಗ ವಿಚಾರಣೆಯನ್ನು ನಡೆಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆಗಿದೆ. ಸೊ ಪರಪ್ಪನಗರ ಜೈಲಿಗೆ ಹೋಗ್ತಾರೆ. ಆದರೆ ನಾಳೆ ಅವ್ರಿಗೆ ಜಾಮೀನು ಸಿಗುತ್ತಾ ನೋಡಬೇಕು. ಇಲ್ಲೂ ಕೂಡ ಹೇಳ್ತೀನಿ ಕೇಳಿ, ಇಂಥ ಕಾನೂನಿನ ಪ್ರಕ್ರಿಯೆ ನಡೆಯುವಾಗಲೂ ಕೂಡ ಈಗ ಎಲ್ಲ ಹಂತವನ್ನು ದಾಟಿ ಮುಂದಕ್ಕೆ ಹೋಗಿರ್ಬೋದು. ಹಲವು ಸಂದರ್ಭಗಳಲ್ಲಿ ಕೆಲವು ಅಂಡರ್ಸ್ಟ್ಯಾಂಡಿಂಗ್ಗಳು ಅಲ್ಲೂ ಆಗುತ್ತೆ. ಎಲ್ಲಿ ನಾ ಹೇಳ್ತಿರೋದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಂತ ಅಲ್ಲ, ರಾಜಕೀಯ ವ್ಯವಸ್ಥೆಯಲ್ಲಿ. ರಾಜಕೀಯ ವ್ಯವಸ್ಥೆಯಲ್ಲಿ ಆಗುವಂತಹ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಅದರ ಪ್ರಭಾವ, ಅದರ ಶಕ್ತಿ ಬೇರೆನೇ ಇದೆ ಅದು. ಸೊ ಅದು ಯಾವ ರೀತಿ ಆಗುತ್ತೆ, ಅದು ಆಗುತ್ತಾ ಇಲ್ವಾ, ಅವೆಲ್ಲವೂ ಕೂಡ ಬಹಳ ಮುಖ್ಯ. ಈಗ ನೋಡಿ, ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿ ಇದ್ರು, ಇವತ್ತು ರಾಜೀನಾಮೆ ಕೊಟ್ಟರು. ಅಂದ್ರೆ ಅತಿಶಿ ಅವ್ರನ್ನ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಲಿ ಘೋಷಣೆ ಮಾಡಿದ್ರು. ಆಮ್ ಆದ್ಮಿ ಪಕ್ಷದ ಶಾಸಕಾಂಗ ಸಭೆ ಅತಿಶಿ ಅವ್ರನ್ನ ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಆಯ್ಕೆ ಮಾಡ್ತು. ಇವತ್ತು ನರೇಂದ್ರ ಮೋದಿ ಅವ್ರ ಹುಟ್ಟುಹಬ್ಬ, ಇವತ್ತೇ ಇವೆಲ್ಲವೂ ಕೂಡ ತೀರ್ಮಾನ ಆಯಿತು. ಅಂದ್ರೆ ಏನೆಲ್ಲ ಹೇಗೆಲ್ಲ ನಡೀತೆ ರಾಜಕಾರಣದಲ್ಲಿ ಅಂತ ಸೂಚ್ಯವಾಗಿ ಹೇಳ್ತಾ ಇದ್ದೀನಿ. ಈಗ ಬಹುಶಃ ಕರ್ನಾಟಕ ರಾಜ್ಯ ರಾಜಕಾರಣ ಹಿಂದೆಂದೂ ಕಾಣದಂತಹ ಕೆಲವು ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಅದರ ಭಾಗವಾಗಿ ಕೆಲವು ಘಟನೆಗಳು ಕೂಡ ಘಟಿಸ್ತಾ ಇವೆ. ನೋಡಿ, ತಪ್ಪು ಯಾರೇ ಮಾಡಿರಲಿ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ಏನಾದರೂ ಕೆಟ್ಟ ಕಮೆಂಟ್ಗಳನ್ನ ಮಾಡಿದರೆ, ಕೆಟ್ಟ ಹೇಳಿಕೆಗಳನ್ನ ಕೊಟ್ಟಿದ್ರೆ ಅದಕ್ಕೆ ತಕ್ಕ ಶಾಸ್ತಿ ಆಗಲೇಬೇಕು. ಯಾರನ್ನೇ ನಿಂದಿಸಿದ್ರೆ, ಜಾತಿ ನಿಂದನೆ ಮಾಡಿದರೆ, ಅವಹೇಳನಕಾರಿಯಾಗಿ ಮಾತನಾಡಿದರೆ ಅದಕ್ಕೆ ಖಂಡಿತವಾಗಿಯೂ ಶಿಕ್ಷೆ ಆಗಲೇಬೇಕು. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಬಹಳ ಸದೃಢವಾಗಿದೆ, ಸಬಲವಾಗಿದೆ, ಅದು ಶಿಕ್ಷೆಯನ್ನ ಕೊಟ್ಟೇ ಕೊಡುತ್ತೆ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್, ಅದು ಆಗುತ್ತೆ. ಆದರೆ ಕರ್ನಾಟಕ ರಾಜ್ಯ ರಾಜಕಾರಣ ಬಹುಶಃ ಈ ಕಾಲಘಟ್ಟದಲ್ಲಿ ಕೆಲವು ಮಹತ್ವದ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಅನ್ನೋದು ಖಂಡಿತ. ಎಸ್, ನಿಮ್ಮ ಪ್ರಕಾರ ಏನಾಗ್ತಾ ಇದೆ? ರಾಜಕಾರಣದಲ್ಲಿ ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ಗಳು ಆಗುತ್ತಾ ಇಲ್ವಾ? ಅದು ಆದರೆ ಆಗ ಹೆಚ್ಚಿನವರು ಸರ್ವೈವ್ ಆಗಿ ಮುಂದೆ ಹೋಗ್ತಾರಾ ಇಲ್ವಾ? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.